ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಉಚಿತೇನಾಗತಂ ದ್ರವ್ಯಂ ಚೌರ್ಯೇನಾಗತಂ ಧನಂ ಆಗತಾ ಸುಖ ಸಂಪತ್ತಿ ಪ್ರವಾಹ ಇವ ವಿನಶ್ಯತಿ. ವೆಲ್ತ್ obtained freely, stolen money and all unearned wealth will flow like a flood towards useless purposes. ಉಚಿತೇನಾಗತಂ ದ್ರವ್ಯಂ, ಉಚಿತವಾಗಿ ಬಂದಂತಹ ಯಾವುದೇ ವಸ್ತುಗಳು, ಚೌರ್ಯೇನ ಕಳ್ಳತನದಿಂದ ಬಂದಂತಹ ಯಾವುದೇ ಹಣವು, ಆಗತಾ ಸುಖ ಸಂಪತ್ತಿ ಬಂದಂತಹ ಎಲ್ಲ ಸುಖ ಸಂಪತ್ತುಗಳು ಪ್ರವಾಹದ ರೀತಿಯಲ್ಲಿ ನಾಶವಾಗಿ ಹೋಗುತ್ತವೆ. ಹೇಗೆ ಬಂತು ಅಂತ ಗೊತ್ತಾಗಲ್ಲ, ಹಾಗೆಯೇ ಖರ್ಚಾಗಿ ಇನ್ಯಾರೋ ತಿಂದುಕೊಂಡು ಹೋಗುತ್ತಾರೆ. ಸದುಪಯೋಗವಾಗುವುದು ಬಹಳ ಬಹಳ ಕಡಿಮೆ. ಪ್ರದರ್ಶನೆ ವಿಲಾಸಾಯ ದುರಾಶೆ ಅತಿ ಕಾಮನ, ಸಂಘೆ ಮೋದ ವಿಕಾರಾಯ ದೀನೋಪಿ ಧನಿಕಸ್ತದಾ. We are greedy for show off in front of our relatives and friends and so on and so forth, and spend money lavishly even though we are very poor and pathetic. ಪ್ರದರ್ಶನೆ ವಿಲಾಸಾಯ, ತೋರಿಸೋದಕ್ಕೆ ನಾವೆಲ್ಲ ಶ್ರೀಮಂತರೇ. ಪ್ರದರ್ಶನೆ ವಿಲಾಸಾಯ ದುರಾಸೆ ಅತಿ ಕಾಮನ, ಎಲ್ಲರೂ ಓಹೋಹೋ ಅನ್ಬೇಕಲ್ಲ. ದುರಾಸೆಯಿಂದ, ಆಸೆ ಅಲ್ಲ ದುರಾಸೆಯಿಂದ ನಾನು ತೋರಿಸ್ಕೋಬೇಕು, ದೊಡ್ಡ ಜನ ಸಿಕ್ಕಾಪಟ್ಟೆ ಶ್ರೀಮಂತ ಅಂತ ತೋರಿಸ್ಕೊಳ್ಳೋದಕ್ಕೆ ಎಲ್ಲ ಶ್ರೀಮಂತರೇ. ಸಂಘೆ ಮೋದ ವಿಕಾರಾಯ, ಸಂಘದಲ್ಲಿ ಸಂಪರ್ಕದಲ್ಲಿ ಅವರ ಬಂಧು ಬಳಗದ ಜೊತೆ ನಾನೊಂದು ದೊಡ್ಡ ಶ್ರೀಮಂತ ಅಂತ ಅಹಂಕಾರದಿಂದ ತೋರಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಶ್ರೀಮಂತರೇ. ಯಾರು ಎಲ್ಲರೂ ಅಂತಂದರೆ ಬಡವ, ತೀರಾ ಬಡವ, ಭಿಕ್ಷೆ ಬೇಡ್ಕೊಂಡು ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತ ಎಲ್ಲರ ಮುಂದ್ಗಡೆ ತೋರಿಸ್ಕೊಳ್ಳುತ್ತಾನೆ. ದೀನೋಪಿ ಧನಿಕಸ್ತದ, ಅಂತಹ ಸಮಯದಲ್ಲಿ ಗತಿಗೆಟ್ಟ ಬಡವನು ಕೂಡ ಶ್ರೀಮಂತನಂತೆ ತೋರಿಸಿಕೊಳ್ಳುತ್ತಾನೆ. ದೇಶದ ದುರ್ದಶೆ. ಭ್ರಷ್ಟೇನಾರ್ಜಿತ ಸಂಪತ್ತಿ ದುಷ್ಟಕಾರ್ಯೇ ವಿಜೃಂಭತಿ. ದೀನದಾನ ವಿನಾ ಸರ್ವಂ ಸಮೂಲಂಚ ವಿನಶ್ಯತಿ. Corrupted money will be used for illegal purposes only. Money that is not used for charity will be ruined to the core. ಭ್ರಷ್ಟೇನಾರ್ಜಿತ ಸಂಪತ್ತಿ, ಭ್ರಷ್ಟಾಚಾರದಿಂದ ಬಂದ ಎಲ್ಲ ಸಂಪತ್ತುಗಳು ಮತ್ತು ದುಷ್ಟ ಕಾರ್ಯದಿಂದ ಬಂದಂತಹ ಎಲ್ಲ ಸಂಪತ್ತುಗಳು ತೋರ್ಪಡಿಕೆಯಲ್ಲಿ ದೊಡ್ಡದಾಗಿ ಕಾಣುತ್ತವೆ, ಆದರೆ ಅದರ ಸದುಪಯೋಗ ಮಾತ್ರ ತೀರಾ 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 ಕಡಿಮೆ. ಅಥವಾ ಅದನ್ನು ದೀನ ದುರ್ಬಲರಿಗೆ ದಾನ ಮಾಡಿದರೆ ಸದುಪಯೋಗವಾಗುತ್ತದೆ. ಆದರೆ ದೀನದಾನ ವಿನಾ ಸರ್ವಂ, ದೀನರಿಗೆ ದಾನ ಮಾಡದೆ ಅದನ್ನು ತನ್ನ ಸ್ವಾರ್ಥಕ್ಕೋಸ್ಕರ, ದುರಾಸೆಗೋಸ್ಕರ ಉಪಯೋಗಿಸಿದ ಎಲ್ಲ ಹಣವೂ ಕೆಟ್ಟ ಹವ್ಯಾಸಗಳಿಗೆ, ಬೇಡದ್ದಕ್ಕೆ ಎಲ್ಲ ಸಮೂಲಂಚ ವಿನಶ್ಯತಿ. ಕೊನೆಗೆ ತನ್ನ ಮಕ್ಕಳೇ ತನ್ನನ್ನು ಹೊರಗಟ್ಟುವ, ಓಡಿಸುವ ಅಥವಾ ಕೊಲೆ ಮಾಡುವ ಸ್ಥಿತಿಗೆ ಬಂದು ನಿಲ್ಲುತ್ತಾರೆ. ಕರಪ್ಟೆಡ್ ಮನಿ ವಿಲ್ ಬಿ ಯೂಸ್ಡ್ ಫಾರ್ ಇಲ್ಲೀಗಲ್ ಪರ್ಪಸಸ್. ಮನಿ ದಟ್ ಈಸ್ ನಾಟ್ ಯೂಸ್ಡ್ ಫಾರ್ ಚಾರಿಟಿ ವಿಲ್ ಬಿ ರೂಯಿನ್ ಟು ದ ಕೋರ್. ಮದಮಿಶ್ರಿತ ಕಾರ್ಯಾಣಿ ಕಲಹೇ ಮೂಲ ಕಾರಣಂ. ಕಾರ್ಯ ಸಾಧನ ಸಂದರ್ಭೆ ಅನ್ಯೋನ್ಯಂ ಅನಿವಾರ್ಯತಾ. All kind of work done with arrogance will lead to quarrels and hatredness. So, any noble work should be done not competitively but cooperatively. ಮದಮಿಶ್ರಿತ ಕಾರ್ಯಾಣಿ, ಅಹಂಕಾರದಿಂದ ನಾನು ಮಾಡಿದೆ ನನ್ನಿಂದೇ ಎಲ್ಲ ಆಯಿತು ಎಂದು ಹೇಳುವ ಯಾವುದೇ ಕಾರ್ಯವು ಜಗಳದಲ್ಲಿಯೇ ಕೊನೆಯಾಗುತ್ತದೆ. ಕಲಹೇ ಮೂಲ ಕಾರಣಂ, ಜಗಳಕ್ಕೆ ಮೂಲ ಕಾರಣವಾಗುತ್ತದೆ. ಜೀವನದಲ್ಲಿ ಒಂದು ಕಾರ್ಯ ನಡೆಯಬೇಕಾದರೆ ಅನೇಕ ವ್ಯಕ್ತಿಗಳು ಅನಿವಾರ್ಯವಾಗಿ ಅನ್ಯೋನ್ಯವಾಗಿ ಕಾರ್ಯನಿರ್ವಹಿಸಿದರೆ, ಸ್ವಾರ್ಥ ತ್ಯಾಗದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಒಂದು ಸಪುಷ್ಪವಾದ, ನಿಜವಾಗಲೂ ಫಲಭರಿತವಾದ ಒಂದು ಕಾರ್ಯ ಹೊರಬರಲು ಸಾಧ್ಯ. ಅದು ಯಾವನೋ ಒಬ್ಬ ವ್ಯಕ್ತಿಯಿಂದ ಅಹಂಕಾರದಿಂದ ಬಂದಂಥ ಯಾವುದೇ ಕಾರ್ಯ ಅದು ಒಳ್ಳೆಯದಕ್ಕಲ್ಲ.
ಅದು ಜಗಳದಲ್ಲಿ, ಕೊಲೆಯಲ್ಲಿ, ಸಮಸ್ಯೆಯಲ್ಲಿಯೇ ಕೊನೆಯಾಗುತ್ತದೆ. ತಾಪತ್ರಯಾವೃತಾ ಚಿಂತಾ ಈತಿಬಾಧೇನ ಪೀಡತಿ ಪರಂ ಸೂಕ್ಷ್ಮಾಣು ಪೀಡಾತು ಸರ್ವ ಆರೋಗ್ಯಂ ವಿನಶ್ಯತಿ. 3 kinds of problems will be continuously disturb our body. But even a small disease attacked by a virus can not only continuously disturb but also will take our life. So even something small is very dangerous. Possessions and the kingdom seized by force will soon be ruined. 3 kinds of problems will continuously disturb our body. But even a small disease attacked by a virus can also take our life. So even something small is also very dangerous. ತಾಪತ್ರಯಾವೃತ ಚಿಂತಾ, ತಾಪತ್ರಯಗಳು ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ, ತಾಪತ್ರಯಗಳಿಂದ ಆವೃತವಾದ ಚಿಂತೆ ಒಂದಲ್ಲ ಒಂದು ರೀತಿಯಲ್ಲಿ ದೇಹವನ್ನು ಪೀಡಿಸುತ್ತವೆ. ಆದರೆ ಪರಂ ಸೂಕ್ಷ್ಮಾಣು ಪೀಡಾತು, ಇದೆಲ್ಲಕ್ಕಿಂತ ಸಣ್ಣ ಸಣ್ಣ ಕ್ರಿಮಿಗಳಿಂದ ನಮ್ಮ ದೇಹ ಏನಾದರೂ ನೋವಿಗೊಳಗಾದರೆ ಅದು ಎಲ್ಲ ರೀತಿಯ ಆರೋಗ್ಯವನ್ನೇ ಹಾಳು ಮಾಡಿಬಿಡುತ್ತದೆ. ಸರ್ವಾರೋಗ್ಯಂ ವಿನಶ್ಯತಿ. ಸಣ್ಣದು ಎಂದು ತಾತ್ಸಾರ ಮಾಡಿದರೆ ಜ್ವರಕ್ಕೆ ಮೂಲ ಕಾರಣ ನೆಗಡಿ, ಶೀತ, ಕೆಮ್ಮು ಎಲ್ಲ ಸಣ್ಣ ಸಣ್ಣ ಅಣುಗಳಿಂದಲೇ ಬರುವಂಥದ್ದು. ಎಚ್ಚರವಿರಬೇಕು. ಅಹಂಕಾರಾವೃತ ದೇಹ ಮದೋನ್ಮತ್ತೇತು ಮೋದತಿ ಪರಂ ವಿಷಾಣುರೋಗೇಣ ದೃಢಕಾಯೋಪಿ ನಶ್ಯತಿ. We do all evil activities owing to egotism and arrogance all the time. But when we are attacked by an unseen viral infection, our big and strong body will vanish like anything. ಅಹಂಕಾರಾವೃತ ದೇಹ, ಈ ದೇಹ ಅಹಂಕಾರದಿಂದ ತುಂಬಿ ತುಳುಕುತ್ತಿದೆ. ಧನಮದ, ವಿದ್ಯಾಮದ, ವಯೋಮದ, ರೂಪಮದ, ಅನ್ನಮದ, ಎಲ್ಲ ರೀತಿಯ ಮದ, ಅಹಂಕಾರದಿಂದ ಈ ದೇಹ ಮದೋನ್ಮತ್ತೇತು ಮೋದತಿ. ನನ್ನಂತಹ ಸುಂದರ ಯಾರೂ ಇಲ್ಲ, ನನ್ನಂತಹ ಶ್ರೀಮಂತ ಯಾರೂ ಇಲ್ಲ, ನನ್ನಂತಹ ವಿದ್ಯಾವಂತ ಯಾರೂ ಇಲ್ಲ. ಮದ ಉನ್ಮತ್ತನಾಗಿ ಮೋದತಿ, ಖುಷಿಪಡುತ್ತದೆ. ಆದರೆ ಪರಂ ವಿಷಾಣು ರೋಗೇಣ, ವಿಷದ ಅಣುಗಳು, ಸಣ್ಣ ಸಣ್ಣ ಅಣುಗಳು ಕೂಡ ಎಂತಹ ದೃಢಕಾಯ 6 ಪ್ಯಾಕ್ ಆಗಿದ್ದರೂ ಕೂಡ ಕಾಯೋಪಿ ನಶ್ಯತಿ, ನಾಶ ಮಾಡಿ ಹೋಗುತ್ತದೆ. ಎಚ್ಚರವಿರಬೇಕು. ಕಾಯ ನಿನ್ನದು ಸ್ವಾಮಿ, ಏನು ಮಾಡಿದರೇನು, ಕಾಯ ನಿನ್ನದು ಸ್ವಾಮಿ. ಗೋಷ್ಠಿರ್ವರ್ಧತೆ ಛಾತ್ರೈಃ ಯೋಜಿತಃ ಪೂಜಿತಃ ಸದಾ ಪರಿಕರಜ್ಞಾನ ವಿಜ್ಞಾನಾತ್ ಪ್ರಜೀವಂತಿ ಪರಂಪರಾ. Conducting a national seminar with the help of the students' participation will be very useful for the students. They can learn everything under the noble guidelines of the higher authority or the teacher. And students can understand the techniques of conducting national seminars and they practice all those techniques in their future. ಗೋಷ್ಠಿರ್ವರ್ಧತೆ ಛಾತ್ರೈಹಿ, ಯಾವುದೇ ಗೋಷ್ಠಿ, ಸಂಗೋಷ್ಠಿ, ಸೆಮಿನಾರ್ಸು ಎಲ್ಲವೂ ಕೂಡ ವಿದ್ಯಾರ್ಥಿಗಳನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಆದರೆ ಅವರು ಅಂತಹ ಗೋಷ್ಠಿಯಲ್ಲಿ ಸೇರಿಕೊಂಡಿರಬೇಕು, ಕಾರ್ಯಪ್ರವೃತ್ತರಾಗಬೇಕು, ಶ್ರದ್ಧೆಯಿಂದ ಅಲ್ಲಿ ಆಗುವ ಘಟನಾವಣೆಗಳನ್ನು ಪೂಜಿತಸ್ತದ, ಪೂಜೆ ಮಾಡಿದ ದೇವತಾ ಪೂಜೆಯಂತೆ ಅದನ್ನು ತಿಳಿದುಕೊಳ್ಳುತ್ತಾ ಹೋಗಬೇಕು. ಮತ್ತು ಪರಿಕರ ಜ್ಞಾನ ವಿಜ್ಞಾನ, ಅಲ್ಲಿ ನಡೆಯುವ ಎಲ್ಲ ಸಣ್ಣ ಸಣ್ಣ ಪರಿಕರಗಳನ್ನು ಕೂಡ ಅವನು ಜ್ಞಾನಿಯಾಗಿ ವಿಜ್ಞಾನಿಯಾಗಿ ಅರಿತುಕೊಳ್ಳುತ್ತಾ ಹೋದರೆ ಪ್ರಜೀವಂತಿ ಪರಂಪರಾ, ಮುಂದಿನ ಅನೇಕ ಅವನ ಜೀವನಮಾನ ಪರ್ಯಂತ ಅವನು ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯ. ದೇವಾಲಯೇ ದರ್ಶನಾಂತೆ ಆಕೃತಿಂ ಧ್ಯಾನಮಾಚರೇತ್ ನಾಸಾಗ್ರೇ ಮತಿ ಸಂಸ್ಥಾಪ್ಯ ಚಿಂತನಂ ಮುಕ್ತಿ ಸಾಧನಂ. Seeing the God in the temple is not the end. We should sit for a while within the premises with our own eyes closed and meditate on the same God for a while.
for a while. Concentrate your mind at the center between the eyes or at the bridge of the nose. By doing this, your visit will be useful. Otherwise, it is useless. ದೇವಾಲಯದಲ್ಲಿ ದೇವರನ್ನು ನೋಡಿದ ನಂತರ ಆ ದೇವರ ಮೂರ್ತಿಯನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಒಂದು ಕಡೆ ಕುಳಿತುಕೊಂಡು ಧ್ಯಾನಾಸಕ್ತನಾಗಬೇಕು. ನಾಸಾಗ್ರೆ, ಕಣ್ಣಿನ ಮಧ್ಯಭಾಗದಲ್ಲಿ, ಮೂಗಿನ ಆರಂಭದಲ್ಲಿ ಕಣ್ಣನ್ನು, ಮತಿಯನ್ನು, ಬುದ್ಧಿಯನ್ನು ಎಲ್ಲವನ್ನು ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲಿ ಸ್ಥಾಪಿಸಿಕೊಂಡು ಚಿಂತನಂ, ಹೀಗೆ ಕುಳಿತು ಸ್ವಲ್ಪ ಹೊತ್ತಾದರೂ ಅಲ್ಲಿ ಚಿಂತನೆ ಮಾಡಿ ಬಂದಾಗ ಮಾತ್ರ ದೇವಾಲಯಕ್ಕೆ ಹೋದದ್ದು ಸಾರ್ಥಕ, ದರ್ಶನ ಮಾಡಿದ್ದು ಸಾರ್ಥಕ. ಅದು ಮುಕ್ತಿಗೆ ಸಾಧನವಾಗುತ್ತದೆ. ಸಗುಣದಿಂದ ನಿರ್ಗುಣ ದೇವರನ್ನು ನೋಡಲು ಸಾಧ್ಯವಾಗುತ್ತದೆ. ಆಹಾರೇ ಚಲನೆ ಯೋಗೆ ಮಿತಿ ಮಾತ್ರೇ ಶತಾಯುಷಂ ಅಪರಿಮಿತೇ ತು ಆಪತ್ತಿ ಧನಕಾಲಾದಿ ನಶ್ಯತಿ. If you want to live long, we should not eat too much or walk too much or do heavy exercise, or we should not do heavy exercise. It is just a waste of time and money and food. So it is said that too much is always too bad. ಆಹಾರದಲ್ಲಿ ವಾಕಿಂಗ್, ನಡೆದುಕೊಂಡು ಹೋಗುವಾಗ ಮತ್ತು ಯೋಗ ಮಾಡುವುದಾದರೂ ಕೂಡ ಎಲ್ಲದರಲ್ಲೂ ಮಿತಿ ಇರಬೇಕು. ಒಂದು ದಿವಸ ಸಿಕ್ತು ಅಂತ ಬೆಳಗಿನ ಸಂಜೆವರೆಗೆ ಯೋಗ ಮಾಡೋದು, ಬೆಳಗಿನ ಸಂಜೆವರೆಗೆ ವಾಕ್ ಮಾಡೋದು, ಬೆಳಗಿನ ಸಂಜೆವರೆಗೆ ತಿಂತಾ ಇರೋದು ಮಾಡಿದ್ರೆ ಅವನು ಸತ್ಯ ಹೋಗುತ್ತಾನೆ. 100 ವರ್ಷ ಬದುಕಬೇಕಾದರೆ ಈ 3 ಕೂಡ ಮಿತಿಯಲ್ಲಿರಬೇಕು. ಅರ್ಧ ಗಂಟೆ ವಾಕ್ ಮಾಡಿದ್ರೆ ಸಾಕು. ಆಹಾರದಲ್ಲಿ 2 ಹೊತ್ತು ಊಟ ಮಾಡಿದ್ರೆ ಸಾಕು. ಯೋಗದಲ್ಲಿ 1 ಅವರ್ ಯೋಗ ಮಾಡಿದ್ರೆ ಸಾಕು. ಮಿತಿಯಲ್ಲಿ ಎಲ್ಲ ಮಾಡುವುದರಿಂದ ಮತ್ತು ಒಂದೇ ತರಹ ಕನ್ಸಿಸ್ಟೆನ್ಸಿ, ಒಂದೇ ಥರ ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋದಾಗ ಮಾತ್ರ ಶತಾಯುಷ ಬರುತ್ತದೆ. ಸಿಕ್ಕಿದ್ದು ಅಂತ ಒಂದು ದಿವಸ ಜೋರಾಗಿ ಮಾಡೋದು, ಮತ್ತೊಂದು ವಾರ ಏನು ಮಾಡೋದಿಲ್ಲ. ಬೆಳಗಿಂದ ಸಂಜೆವರೆಗೆ ಚೆನ್ನಾಗಿ ತಿನ್ನೋದು, ಮತ್ತು 3 ದಿವಸ ಊಟ ಮಾಡೋದಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ವಾಕ್ ಮಾಡಿ ಸುಸ್ತಾಗುತ್ತೆ. ಅದರಿಂದ ಅಪರಿಮಿತೇತು ಆಪತ್ತಿ, ಪರಿಮಿತೇತು ಸಂಪತ್ತಿ, ಅಪರಿಮಿತೇತು ಆಪತ್ತಿ. ಪರಿಮಿತವಾಗಿದ್ದರೆ ಎಲ್ಲವೂ ಸಂಪತ್ತು, ಅಪರಿಮಿತವಾದರೆ ಎಲ್ಲವೂ ಆಪತ್ತು. ಇದರಿಂದ ಏನಾಗುತ್ತೆ? ದುಡ್ಡು ವೇಸ್ಟು, ಹಣನೂ ವೇಸ್ಟು, ಜನನೂ ವೇಸ್ಟು, ಕಾಲನೂ ವೇಸ್ಟು, ಎಲ್ಲ ಧನ ಕಾಲಾದಿ ವಿನಶ್ಯತಿ, ಎಲ್ಲ ನಾಶವಾಗಿ ಹೋಗುತ್ತದೆ. ಎಚ್ಚರವಿರಬೇಕು. ಮೃತಭಾಷೇತಿ ಸಂಚಿತ್ಯ ದೇವಭಾಷಂ ವಿನಿಂದತಿ ಪರಂತು ಸರ್ವಭಾಷಾಯಾಂ ಸಂಸ್ಕೃತಂ ಮೂಲಮಾತೃಕ. Everybody criticizes Sanskrit as a dead language, but in reality most of the words used in almost all the languages of the world are actually from Sanskrit words only. For example, father, pita. For example, mother, mata. For example, namaj, namah ajam, brahma, om namo brahmadevaya, namah ajam, namaj. That is how in most of the languages Sanskrit word is inevitable. So it is not a dead language. Officially we are not using that Sanskrit, but unofficially it is inculcated in our life, like blood circulation in our body. We may not see the blood circulation, but it is innate in our life, in our body. ಮೃತಭಾಷೇತಿ ಸಂಚಿತ್ಯ, ಸತ್ತ ಭಾಷೆ ಎಂದು ದೇವಭಾಷೆಯಾದ ಸಂಸ್ಕೃತವನ್ನು ಜನರೆಲ್ಲ ನಿಂದಿಸುತ್ತಾರೆ. ಆದರೆ ಸರ್ವಭಾಷಾಯಾಮ್, ಎಲ್ಲ ಭಾಷೆಗಳ ತಾಯಿ, ಮಾತೃಕ, ತಾಯಿಯ ಸ್ವರೂಪದಲ್ಲಿರುವುದೇ ಸಂಸ್ಕೃತ. ಏಕೆಂದರೆ ಸಂಸ್ಕೃತವನ್ನು ಬಿಟ್ಟು ಯಾವುದೇ ಭಾಷೆ ಸದೃಢವಾಗಿ ನಿಲ್ಲಲು ಸಾಧ್ಯವಿಲ್ಲ. ಅನೇಕ ಸಂಸ್ಕೃತ ಪದಗಳು ಒಂದಲ್ಲ ಒಂದು ರೀತಿಯಲ್ಲಿ ಇಂಗ್ಲೀಷಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ, ಹಿಂದಿಯಲ್ಲೂ ಇದೆ, ಉರ್ದುನಲ್ಲೂ ಇದೆ. ಮೂಲ ಸಂಸ್ಕೃತ. ಸತ್ತ ಭಾಷೆ ಎಂದು ಹೇಳುವವರು ಈ ಎಲ್ಲ ಪದಗಳನ್ನು ಬಿಟ್ಟು ನೋಡಲಿ ಸಾಧ್ಯವೇ ಇಲ್ಲ. ಅರ್ಚನಂ ವಂದನಂ ದಾಸ್ಯಂ ಸಕಲಂ ದೇವಪೂಜನಂ ಆತ್ಮಧ್ಯಾನ ವಿನಾ ಸರ್ವಂ
dhanakaaladi nishphalam. All kinds of devotion and dedication to God will be a waste of time and money unless we meditate for a while after doing all these things. ಅರ್ಚನೆ ಮಾಡುವುದಾಗಲಿ, ವಂದನೆ ಮಾಡುವುದಾಗಲಿ, ನಮಸ್ಕಾರ ಮಾಡುವುದಾಗಲಿ, ದೇವರನ್ನು ಬೇಡಿಕೊಳ್ಳುವುದಾಗಲಿ, ಭಜನೆ ಮಾಡುವುದಾಗಲಿ ಯಾವುದು ಕೂಡ ಸಕಲಂ ದೇವಪೂಜನಂ, ಎಲ್ಲವೂ ದೇವಪೂಜನೆ. ಆದರೆ ಆತ್ಮಧ್ಯಾನ ಸ್ವಲ್ಪ ಹೊತ್ತು ಕಾನ್ಸಂಟ್ರೇಟ್ ಆಗಿ ಧ್ಯಾನ ಮಾಡದೇ ಇದ್ದರೆ ಪೂಜೆಯಾದ ನಂತರ ಎಲ್ಲ ಕಾರ್ಯಕ್ರಮಗಳು ವಿನಾಸರ್ವಂ, ಆತ್ಮಧ್ಯಾನ ವಿನಾಸರ್ವಂ, ಎಲ್ಲ ಮೇಲಿನ ಕಾರ್ಯಕ್ರಮಗಳು ಆತ್ಮಧ್ಯಾನವಿಲ್ಲದಿದ್ದರೆ ಹಣ, ದುಡ್ಡು, ಧನ, ಕಾಲ ಎಲ್ಲ ಮಾಡಿದ ಖರ್ಚು, ಶ್ರಮ ಎಲ್ಲವೂ ಕೂಡ ನಿಷ್ಫಲ, ಫಲವಿಲ್ಲದಾಗುತ್ತದೆ. ಅಂದರೆ ಯಾವುದೇ ಕೆಲಸ, ಪೂಜೆ ಪುನಸ್ಕಾರ, ಯಾವುದು ವಂದನೆ ಭಜನೆ ಏನು ಮಾಡಿದ ನಂತರ ಒಂದು 2 ನಿಮಿಷ, 3 ನಿಮಿಷ ಅಥವಾ 10 ನಿಮಿಷ ಧ್ಯಾನ ಮಾಡಬೇಕು. ಇದು ನಿಜವಾದ ಸನಾತನ ಧರ್ಮದ ಮೂಲ. ಧ್ಯಾನವನ್ನು ಬಿಟ್ಟು ಇದೆಲ್ಲ ಮಾಡಿದರೆ ಬೂಟಾಟಿಕೆ, ನೋಡುವವರಿಗೋಸ್ಕರ, ತೋರ್ಪಡಿಕೆಗೋಸ್ಕರ ಮಾಡಿದಂತಾಗುತ್ತದೆ. ಉಚಿತಾಗತ ಸಂಪತ್ತಿ ಪರದ್ರವ್ಯಾಗತ ಸುಖಂ ವಂಚನಾರ್ಜಿತ ಸಾಮ್ರಾಜ್ಯಂ ಸಮೂಲಂಚ ವಿನಶ್ಯತಿ. ವೆಲ್ತ್ retained without hard work, happiness derived from others' possessions, and a kingdom seized by force will soon be ruined. ಉಚಿತಾಗತ ಸಂಪತ್ತಿ, ಫ್ರೀಯಾಗಿ ಬಂದಂತಹ, ಮುಕ್ತವಾಗಿ ಬಂದಂತಹ, ಉಚಿತವಾಗಿ ಬಂದಂತಹ ಯಾವುದೇ ಸಂಪತ್ತು, ಪರದ್ರವ್ಯಾಗತಂ ಸುಖಂ, ಬೇರೆಯವರ ವಸ್ತುಗಳಿಂದ ಬಂದಂತಹ ಯಾವುದೇ ಸುಖವು, ವಂಚನಾರ್ಜಿತ ಸಾಮ್ರಾಜ್ಯಂ, ವಂಚನೆಯಿಂದ ಪಡೆದುಕೊಂಡ ಯಾವುದೇ ಸಾಮ್ರಾಜ್ಯವು, ಸಮೂಲಂಚ ವಿನಶ್ಯತಿ, ಯಾವುದು ಉಪಯೋಗಕ್ಕೆ ಬರದಿದ್ದ ಹಾಗೆ ನೋಡ್ತಾ ನೋಡ್ತಾ ನಾಶವಾಗಿ ಹೋಗುತ್ತದೆ. ಎಚ್ಚರವಿರಬೇಕು. ಉಪವಿಶ್ಯ ಸದಾ ಮೌನೆ ಭೋಜನಂ ಕುರು ಸರ್ವದಾ ನಿವೇದಿತಃ ಸದಾ ಭಕ್ತಿಯ ಸಂಸ್ಕಾರ ದೇವಭೋಜನಂ. ವೈಲ್ ಈಟಿಂಗ್ ವಿ ಶುಡ್ ನಾಟ್ ಟಾಕ್. Offer the food to God first and then eat. That is the true culture of Sanatana. ದೇವಭೋಜನ ಎಂದು ಕರೆಯುತ್ತಾರೆ. ಯಾವುದನ್ನು? ಮೌನವಾಗಿ ಕುಳಿತುಕೊಂಡು ಭೋಜನವನ್ನು ಮಾಡುವುದು, ಕುಳಿತುಕೊಂಡು ಭೋಜನ ಮಾಡುವುದು, ದೇವರಿಗೆ ನೈವೇದ್ಯ ಮಾಡಿ ಆರಂಭದಲ್ಲಿ, ನಂತರ ತಾನು ಸೇವಿಸುವುದು. ಭಕ್ತಿಯಿಂದ ನೈವೇದ್ಯ ಮಾಡಬೇಕು. ಭಗವಂತ ನಿನಗೇ ಅರ್ಪಿತ, ಶಿವಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು ಎಂದು ಹೇಳಿಕೊಂಡು ತಿನ್ನುವುದು. ಈ ಎಲ್ಲ ಸಂಸ್ಕಾರಗಳಿದ್ದಾಗ ಇದನ್ನು ದೇವಭೋಜನ ಎಂದು ಕರೆಯುತ್ತಾರೆ. ಇಲ್ಲದಿದ್ದರೆ ದೇವಭೋಜನವಾಗುತ್ತದೆ. ಎಚ್ಚರವಿರಬೇಕು. ಜಾತ್ಯಾಧಾರಿತ ಉದ್ಯೋಗ ಕುಲಕೌಶಲ್ಯವರ್ಧನಂ ಕಾರ್ಯಜಾಲ ಸುಸಂಬಂಧ ನಿರುದ್ಯೋಗ ನಿವಾರಣಂ. Caste oriented employment, caste based employment will lead to dexterity and specialization, which in turn leads to good relation with the old customers, and that again leads to the eradication of employment. ಜಾತ್ಯಾಧಾರಿತ ಉದ್ಯೋಗ, ತಂದೆಯಿಂದ ಮಗನಿಗೆ ಬಂದಂತಹ ಉದ್ಯೋಗವು ಕುಲವನ್ನು, ಕೌಶಲ್ಯವನ್ನು ಹೆಚ್ಚಿಸುತ್ತದೆ. ಶಿಲ್ಪಿಗಳು, ತಂದೆ ಶಿಲ್ಪಿಯಾಗಿದ್ದರೆ ಮಗನೂ ಶಿಲ್ಪಿಯಾದಾಗ ಅವರಿಗೆ ಕಾರ್ಯಜಾಲ ಸುಸಂಬಂಧ, ತಂದೆಗೆ ಎಲ್ಲ ಪರಿಚಯ ಇರುತ್ತೆ, ಯಾರ್ಯಾರಿಗೆ ವಸ್ತುಗಳು ಹೆಚ್ಚು ಸೇಲ್ ಆಗುತ್ತೆ ಎಂಬುದು ಗೊತ್ತಿರುತ್ತೆ. ಮಾರ್ಕೆಟಿಂಗ್ ಒಳ್ಳೆಯ ಸಂಬಂಧ ಬೆಳೆಯುತ್ತೆ. ಹೊಸದಾಗಿ ಆ ಉದ್ಯೋಗವನ್ನು ಆರಂಭಿಸಿದಾಗ, ಹೊಸದಾಗಿ ಉದ್ಯಮವನ್ನು ಆರಂಭಿಸಿದರೆ ಕಸ್ಟಮರ್ ಯಾರಪ್ಪ ಅಂತ ಹುಡ್ಕೊಂಡು ಹೋಗಬೇಕು. ಆದರೆ ಕುಶಲಕರ್ಮಿಗಳಾಗಿದ್ದರೆ, ತಂದೆಯಿಂದ ಮಗದ ಬಂದಂತಹ ಜಾತಿ ಆಧಾರಿತವಾಗಿದ್ದರೆ ಉದ್ಯೋಗ, ಹೊಸ ಮಾರ್ಕೆಟಿಂಗ್ ಬೇಡ, HR ಬೇಡ, ಫೈನಾನ್ಸ್ ಬೇಡ, ಎಲ್ಲ ತಂದೆಯಿಂದ ಬಂದಿರುತ್ತೆ. ಅದನ್ನು ಇವನು ಮುಂದುವರಿಸ್ಕೊಂಡು ಹೋದ್ರೆ ಸಾಕು. ಸ್ಪೆಷಲೈಸೇಷನ್ ಆಗಿರ್ತಾನೆ, ಕೌಶಲ್ಯ ಅಭಿವೃದ್ಧಿ ಆಗಿರುತ್ತೆ. ನಿರುದ್ಯೋಗ ಎಂಬ ಸಮಸ್ಯೆ ಹುಡ್ಕೊಂಡು ಹೋಗು, ಡಿಗ್ರಿ ಆದಮೇಲೆ ಹೋಗಲು ಅಪ್ಲಿಕೇಶನ್ ಹಾಕು, ಇಲ್ಲ ಅಪ್ಲಿಕೇಶನ್ ಹಾಕು, ಯಾವುದೇ ರೀತಿಯ ಸಮಸ್ಯೆಗಳೇ ಇರುವುದಿಲ್ಲ. ಬಹುಮೌಲ್ಯೇನ ವಸ್ತ್ರೇಣ ಅಹಂಕಾರ ಪ್ರದರ್ಶನಂ ಪರಂತು ಮೂಲ ಪಾಂಡಿತ್ಯಂ ನಿರಾಲಂಕೃತ ಚಿಂತನೆ. Showing arrogance in one's own dress is the root of all superiority complexes.
But the root of humbleness, humility, is free from all such thoughts. ಬಹುಮೌಲ್ಯೇನ ವಸ್ತ್ರೇಣ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಬಟ್ಟೆಯನ್ನು ತಂದು ಹಾಕಿಕೊಂಡಂತಹ ವ್ಯಕ್ತಿ ಅದನ್ನು ಅಹಂಕಾರ ಪ್ರದರ್ಶನಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಬಹುದು. ಆದರೆ ಪರಂತು ಮೂಲ ಪಾಂಡಿತ್ಯಂ, ನಿಜವಾದ ಪಾಂಡಿತ್ಯದ ವ್ಯಕ್ತಿ, ತೂಕದ ವ್ಯಕ್ತಿ, ಗೌರವಯುತವಾದ ವ್ಯಕ್ತಿ, ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳು ನಿರಾಲಂಕೃತರಾಗಿರುತ್ತಾರೆ. ಅಂದರೆ ಎಷ್ಟು ಬೇಕೋ ಅಷ್ಟು ಸಿಂಪಲ್ ಲಿವಿಂಗ್ ಎಂದು ಕರೆಯುತ್ತಾರೆ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಅವರ ಯೋಚನಾ ಲಹರಿ ಶ್ರೇಷ್ಠವಾಗಿರುತ್ತದೆ. ಅವರು ಸರಳ ಜೀವಿಗಳಾಗಿರುತ್ತಾರೆ. ನಿರಾಲಂಕೃತ ಚಿಂತನೆ, ಆಡಂಬರ ಏನು ಅವರಲ್ಲಿ ಇರುವುದಿಲ್ಲ. ಅಂಥವರು ಈ ದೇಶಕ್ಕೆ ಬೇಕು. ಅವರನ್ನು ಗುರುತಿಸುವ ಕೆಲಸ ಆಗಬೇಕು. ಗುರುತಿಸುವ ಕೆಲಸ ಆಗಬೇಕು. ವಿದ್ಯಾಜಾಲಂ ಭೂತಲಾಂತೆ ನಿಷ್ಕಾಮೇ ವಿನಿಯುಜ್ಯತಾಂ ತದೇವ ಮೂಲ ಸಂಸ್ಕಾರ ಸಜೀವಂತಿ ಸನಾತನೆ. Spread the thought of ethical education throughout the world, and that is alone true education and culture, and that is eternal education. ವಿದ್ಯಾಜಾಲಂ ಭೂತಲಾಂತೆ ನಿಷ್ಕಾಮೇ ವಿನಿಯುಜ್ಯತಾಂ. ಪ್ರಪಂಚದಲ್ಲಿ ಎಲ್ಲ ಇಡೀ ಭೂಮಿಯಲ್ಲಿ ನಿಷ್ಕಾಮವಾದ ನೈತಿಕವಾದ ವಿದ್ಯಾಜಾಲವನ್ನು ಹೆಚ್ಚು ಹೆಚ್ಚು ಪಸರಿಸಬೇಕು. ಅದೇ ನಮಗೆ ಮೂಲ ಸಂಸ್ಕಾರ. ಮನುಷ್ಯತ್ವ ಎಂದು ಹೇಳುವುದಕ್ಕೆ ಮೂಲ ಕಾರಣ ಎಂದರೆ ನೀತಿ, ಮೊರಾಲಿಟಿ, ಸಾತ್ವಿಕತೆ ಇದ್ದವರನ್ನು ಮಾತ್ರ ಮನುಷ್ಯರಾಗಬೇಕಾದರೆ ಅಂತಹ ವಿದ್ಯೆಯನ್ನು ಹೇಳಿಕೊಡಬೇಕು. ಅದೇ ಸನಾತನ ಪರಂಪರೆಯನ್ನು ಬೆಳೆಸಲು ಸಾಧ್ಯ. ವಸುದೈವ ಕುಟುಂಬಕಂ ಎಂದು ಬಾಯಲ್ಲಿ ಹೇಳುವುದಲ್ಲ, ಒಳ್ಳೆಯ ವಿದ್ಯೆಯನ್ನು ಎಲ್ಲರಿಗೂ ಕಡ್ಡಾಯವಾಗಿ ಹೇಳಿಕೊಡಬೇಕು. ಕೆಟ್ಟ ವಿದ್ಯೆಯನ್ನು ಯಾವುದೇ ಕಾರಣಕ್ಕೂ ಹೇಳಿಕೊಡಲು ಬಾರದು. ಇದ್ದರೆ ಅದನ್ನು ನಾಶ ಮಾಡಿಬಿಡಬೇಕು. ಆಗ ಮಾತ್ರ ಸನಾತನ ಸಂಸ್ಕೃತಿ ಬೆಳೆಯಲು ಸಾಧ್ಯ. ಅಧರ್ಮಾರ್ಜಿತ ಯದ್ದ್ರವ್ಯಂ ದುರಾಶೇಣ ಆರ್ಜಿತಂ ಧನಂ ಅನ್ಯಾಯಾರ್ಜಿತ ಸಂಪತ್ತಿ ಅಂತರಂತೆ ಗಮಿಷ್ಯತಿ. ಮನಿ ಅರ್ನ್ಡ್ ಥ್ರೂ ಕರಪ್ಷನ್, wealth gained by cheating, and stolen goods will be ruined by unknown forces. ಅಧರ್ಮದಿಂದ ತಂದಂತಹ ಯಾವುದೇ ವಸ್ತುಗಳು, ದುರಾಶೆಯಿಂದ ಬಂದಂತಹ ಯಾವುದೇ ಹಣ, ಅನ್ಯಾಯದಿಂದ ಬಂದಂತಹ ಯಾವುದೇ ಸಂಪತ್ತು ಅಂತರಂತೆ ಗಮಿಷ್ಯತಿ, ಎಲ್ಲಿ ಬಂತು ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗುವುದಿಲ್ಲ. ಯಾವುದೋ ಕೆಟ್ಟ ಕಾರ್ಯಕ್ಕೆ ಅದನ್ನು ಉಪಯೋಗಿಸಿಬಿಡುತ್ತೇವೆ. ಒಂದು ವಸ್ತು, ಒಂದು ಹಣ, ಒಂದು ಸಂಪತ್ತು ಸದುಪಯೋಗವಾಗಬೇಕಾದರೆ ಅದು ಒಳ್ಳೆಯತನದಿಂದ ಬಂದಿರಬೇಕು, ಧರ್ಮಾರ್ಜಿತವಾಗಿರಬೇಕು, ದುರಾಸೆಯಿಂದ ಕೂಡಿರಬಾರದು, ನ್ಯಾಯಾರ್ಜಿತವಾಗಿರಬೇಕು. ಆಗ ಮಾತ್ರ ಅದು ಸದ್ವಿನಿಯೋಗವಾಗಲು ಸಾಧ್ಯ. ಇಲ್ಲದಿದ್ದರೆ ಅಂತರಂತೆ ಒಳಗೊಳಗೆ ನಮ್ಮವರೇ ಅದನ್ನು ನಾಶ ಮಾಡಿ ಬಿಡುತ್ತಾರೆ. ಯಾರೆಲ್ಲಿ ತಿಂದ್ರೋ ಎಲ್ಲೂ ತಗೊಂಡು ಹೋದ್ರು ಒಂದು ಗೊತ್ತಾಗೋದೇ ಇಲ್ಲ. ಸುಧರ್ಮ ಯದ್ಭೂಮಿ ಸುಕರ್ಮಾರ್ಜಿತ ಯದ್ಧನಂ ಧರ್ಮಾವೃತ ಅರ್ಥಕಾಮಃ ಮೋಕ್ಷಾರ್ಥಂ ಪ್ರತಿಗಚ್ಚತಿ. ದ ಲ್ಯಾಂಡ್ ಅಕ್ವೈರ್ಡ್ ಥ್ರೂ ಪ್ರಾಪರ್ ಚಾನಲ್ಸ್ and the money earned through hard work, and the money and wealth covered by legal framework, etc., will certainly lead to liberation from life or moksha. ಸುಧರ್ಮಾರ್ಜಿತ ಒಳ್ಳೆಯ ಧರ್ಮದಿಂದ ಧರ್ಮಕರ್ಮ ನೋಡಿಕೊಂಡು ಸಂಪಾದಿಸಿದ ಯಾವ ಭೂಮಿಯು, ಸುಕರ್ಮಾರ್ಜಿತ ಒಳ್ಳೆಯ ಕಾರ್ಯದಿಂದ ಒಳ್ಳೆಯ ತನದಿಂದ ಗಳಿಸಿದ ಯಾವ ಹಣವು, ಧರ್ಮಾವೃತ ಅರ್ಥಕಾಮಃ ಧರ್ಮದ ಚೌಕಟ್ಟಿನ ಒಳಗಡೆ ಸಂಪಾದಿಸಿದಂತಹ ದುಡ್ಡು ಮತ್ತು ಆಸೆ ಮೋಕ್ಷದ ಕಡೆಗೆ ದಾರಿ ಮಾಡಿಕೊಡುತ್ತದೆ. ಅಂದರೆ ಧರ್ಮದ ಚೌಕಟ್ಟಿನಲ್ಲಿ ಹಣ ಸಂಪಾದನೆ, ಧರ್ಮದ ಚೌಕಟ್ಟಿನಲ್ಲಿ ಆಸೆ, ಧರ್ಮದ ಚೌಕಟ್ಟಿನಲ್ಲಿ ಎಲ್ಲ ಕೆಲಸ ಮಾಡುವುದರಿಂದ ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಶಾಂತಿಯನ್ನು ಅನುಭವಿಸುತ್ತಾನೆ. ವಾಸನಾವೃತ ಜೀವಿ ಪಶು ಪಕ್ಷಿ ಮೃಗಾಕೃತಿ ಪುನರ್ವಾಸನ ಗಾಂಭೀರ್ಯಾತ್ ಪುನರ್ಜನ್ಮೆ ಪ್ರವಿಶ್ಯತಿ. ಎ ಬೀಯಿಂಗ್ ಕವರ್ಡ್ ಬೈ desires and greedy
enters again into the rebirth in the form of animals, birds, and creatures due to the depth of its attachments. ವಾಸನೆ, ಇಂದ್ರಿಯ ವಾಸನೆಗಳಿಂದ ಯಾರು ಆವೃತವಾಗಿರುತ್ತಾರೆಯೋ ಅವರು ಪುನಃ ಪುನಃ ಜನ್ಮಾಂತರವನ್ನು ಪಡೆಯುತ್ತಾರೆ. ಪಶುವಾಗಿಯೋ, ಪಕ್ಷಿಯಾಗಿಯೋ, ಮೃಗವಾಗಿಯೋ. ವಾಸನ ಗಾಂಭೀರ್ಯ, ಬೇಕು 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 ಅಂತ ಆಸೆಯಿಂದ ಸತ್ತೋಗಿರ್ತಾರಲ್ಲ ಅಂಥವರು ಪುನಃ ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರುತ್ತಾರೆ. ಪುನರ್ಜನ್ಮೇ ಪ್ರವಿಶ್ಯತಿ. ಅವರಿಗೆ ಮುಕ್ತಿ ಎಂಬುದೇ ಇರುವುದಿಲ್ಲ. ಪುನಃ ಪುನಃ ಪುನರಪಿ ಜನನಂ ಪುನರಪಿ ಮರಣಂ ಎಂದು ಹುಟ್ಟು ಮತ್ತು ಸಾಯುತ್ತಲೇ ಇರುತ್ತಾರೆ. ಜಗನ್ಮಿಥ್ಯೇತಿ ಯತ್ ಜ್ಞಾನಂ ಯಜ್ಜೀವೇ ಪ್ರವಹಿಷ್ಯತಿ. ಜಗನ್ಮಿಥ್ಯೇತಿ ಸುಜ್ಞಾನಂ ಯಜ್ಜೀವೇ ಪ್ರವಹಿಷ್ಯತಿ ಸದಾ ಸಂತುಷ್ಟ ಶಾಂತಾತ್ಮ ಸದಾನಂದೇನ ನಂದತಿ. The one who has attained the knowledge as entire world is tentative, and then he will become ever attentive, always content, peaceful, and the soul will be rest in peace, lacking rebirth. ಜಗನ್ಮಿಥ್ಯಾ, ಎಲ್ಲವೂ ಶೂನ್ಯ, ಯಾವುದು ಏನೂ ಇಲ್ಲ, ಎಲ್ಲ ಕ್ಷಣಿಕ. ನಮ್ಮ ತಾತ ಮುತ್ತಾತ ಎಲ್ಲರೂ ಹೋದರು, ನಾನು ಒಂದು ದಿವಸ ಹೋಗ್ತೀನಿ, ನಾನು ಸಂಪಾದಿಸಿದ ಹಣ ಯಾವುದು ಕೂಡ ನನ್ನ ಜೊತೆ ಬರೋದಿಲ್ಲ ಎಂಬ ಜ್ಞಾನ ನನ್ನ ಮನಸ್ಸಲ್ಲಿ ಬಂದಾಗ ಯಜ್ಜೀವೇ ಪ್ರವಹಿಷ್ಯತಿ, ಯಾವ ಜೀವದಲ್ಲಿ ಪ್ರವಾಹದ ರೂಪದಲ್ಲಿ ಬರುತ್ತದೆಯೋ ಆಗ ಸದಾ ಸಂತುಷ್ಟ ಶಾಂತಾತ್ಮ, ಅಂತಹ ಜೀವಿಯು ಸಂತುಷ್ಟನಾಗಿ ಶಾಂತಿಯಿಂದ ಬಾಳುತ್ತಾ ಅಂತ್ಯದಲ್ಲಿ ಸದಾನಂದೇನ ನಂದತಿ, ಮೋಕ್ಷವನ್ನು ಪಡೆಯುತ್ತಾನೆ. ಸದಾನಂದನಾಗಿ ಪ್ರಕಾಶಿಸುತ್ತಾನೆ. ಅವನಿಗೆ ಪುನರ್ಜನ್ಮ ಎಂಬುದು ಇರುವುದೇ ಇಲ್ಲ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.